ಆಸರೆ ಟಿವಿಯ ಎಲ್ಲ ವೀಕ್ಷಕರಿಗೂ ಹಾನರ್ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಕಳೆದ ಹಲವಾರು ಸಂಚಿಕೆಗಳಲ್ಲಿ ಅನೇಕ ದೇವ ಸೇವಕರುಗಳನ್ನು ಗುರುತಿಸಿ ಅವರನ್ನು ಕರೆದು ಅವರಿಗೆ ಸನ್ಮಾನ ಮಾಡಿ ಅವರನ್ನು ಗೌರವಿಸುವಂಥ ಒಂದು ಕಾರ್ಯಕ್ರಮವಾಗಿದೆ ಇದು ಹಾನರ್ ಕಾರ್ಯಕ್ರಮ. ನಾವು ಲೋಕದಲ್ಲಿ ಅನೇಕ ವ್ಯಕ್ತಿಗಳಿಂದ ಸನ್ಮಾನ ಮಾಡ್ತಾರೆ, ಅನೇಕ ವ್ಯಕ್ತಿಗಳನ್ನು ಅನೇಕ ಜನರು ಗುರುತಿಸ್ತಾರೆ. ಆದರೆ ದೇವ ಸೇವಕರನ್ನು ಗುರುತಿಸಿ ಸನ್ಮಾನ ಮಾಡುವಂಥ ಒಂದು ವಿಶೇಷ ಕಾರ್ಯಕ್ರಮವೇ ಇದಾಗಿದೆ. ಪ್ರಿಯ ವೀಕ್ಷಕರೇ, ಇಂದು ನಮ್ಮ ಮಧ್ಯದಲ್ಲಿ ಹೊಸದುರ್ಗದಲ್ಲಿ ಕಲ್ವಾರಿ ಬೆಥೆಲ್ ಚರ್ಚ್ ಎಂಬಂಥ ಒಂದು ಸಭೆಯನ್ನು ಸ್ಥಾಪಿಸಿ ಅಲ್ಲಿ ಸಭಾಪಾಲಕರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಪಾಸ್ಟರ್ ಜಾರ್ಜ್ ಸ್ಟೀವನ್ ಡಿಸೋಜಾ ಇವರು ನಮ್ಮ ಮಧ್ಯದಲ್ಲಿದ್ದಾರೆ. ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಪ್ರಿಯ ವೀಕ್ಷಕರೇ, ಇವರು ಅನೇಕ ಸೇವೆಗಳು ಮಾಡಿಕೊಂಡು ಬಂದಿದ್ದಾರೆ. ಪ್ರಿಯರೇ, ಕರ್ತನ ಸೇವೆಯಲ್ಲಿ ಅವರು ಅನೇಕ ಪರಿಶ್ರಮ ಪಟ್ಟು ಕಳೆದ 21 ವರ್ಷಗಳಿಂದ ಅನೇಕ ವಿಧವಾದ ಸೇವೆಯನ್ನು ಮಾಡಿದ್ದಾರೆ. ಅದರಲ್ಲಿ ಕೆಲವೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ಅವರು ವಿಲೇಜ್ ಮಿನಿಸ್ಟ್ರಿ ಅಥವಾ ಸ್ಟ್ರೀಟ್ ಮಿನಿಸ್ಟ್ರಿ ಹೋಗಿ ಅವರು ಅದನ್ನು ಮಾಡಿದ್ದಾರೆ. ಪ್ರಿಯರೇ, ಅದೇ ರೀತಿಯಲ್ಲಿ ಕರಪತ್ರ ಹಂಚುವಂಥ ಸೇವೆಯನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿ ಶಿಲುಬೆಯ ಒಡಂಬಡಿಕೆ ಎಂಬಂಥ ಮಾಸಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಇನ್ನೊಂದು ಶಿಲುಬೆಯ ಒಡಂಬಡಿಕೆ ಎಂಬಂಥ CD ಅವರು ಬಿಡುಗಡೆ ಮಾಡಿದ್ದಾರೆ. ಕನ್ನಡದಲ್ಲಿ 2 CDಗಳನ್ನು ಬಿಟ್ಟಿದ್ದಾರೆ. ಅದೇ ರೀತಿ ತೆಲುಗಿನಲ್ಲಿ ಇನ್ನೊಂದು ಒಂದು CDಯನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ಬೇರೆ ಅದೇ ರೀತಿ ಸಭಾಪಾಲಕರಾಗಿ ಕೂಡ ಸೇವೆ ಸಲ್ಲಿಸ್ತಿದ್ದಾರೆ. ಅದೇ ರೀತಿಯಾಗಿ ಶಿಷ್ಯರನ್ನು ತರಬೇತಿಗೊಳಿಸಿ ಅವರನ್ನು ಸೇವೆಯಲ್ಲಿ ಕಳಿಸುವಂಥ, ಅವರ ಸೇವೆಯಲ್ಲಿ ಉತ್ತೇಜನ ಪಡಿಸುವಂಥ ಒಂದು ಸೇವೆ ಕೂಡ ಅವರು ಮಾಡ್ತಾ ಬಂದಿದ್ದಾರೆ. ಬೇರೆ ಇನ್ನೂ ಅನೇಕ ಸೇವೆಗಳು ಅವರು ಮಾಡಿದ್ದಾರೆ. ಅದರಲ್ಲಿ ಕೆಲವೊಂದು ಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಮಯದ ಅಭಾವ ಇರುವುದರಿಂದಾಗಿ ಈ ಸಮಯದಲ್ಲಿ ಅವರನ್ನು ಸನ್ಮಾನ ಮಾಡುವುದಕ್ಕಾಗಿ ನಮ್ಮ ಆಸರೆ ಟಿವಿಯ ಸಂಸ್ಥಾಪಕರು, ಅದೇ ರೀತಿ DGM ಬೆಥೆಲ್ ಚರ್ಚಿನ ಸಭಾಪಾಲಕರಾಗಿರುವಂತಹ ಪಾಸ್ಟರ್ ಸುನಿಲ್ ಜಾನ್ ಡಿಸೋಜಾ ಅವರು ಇದ್ದಾರೆ. ಅವರನ್ನು ಈ ಸಮಯದಲ್ಲಿ ಸಭಾಪಾಲಕ ಸನ್ಮಾನಿಸಬೇಕಾಗಿ ನಾನು ಕೇಳಿಕೊಳ್ತೇನೆ. ಈ ಸಮಯದಲ್ಲಿ ಸನ್ಮಾನ ಹೊಂದಿರುವಂತಹ ಪಾಸ್ಟರ್ ಜಾರ್ಜ್ ಸ್ಟೀವನ್ ಡಿಸೋಜಾ ಇವರನ್ನು, ಅವರ ಕುಟುಂಬವನ್ನು, ಅವರ ಸಭೆಯನ್ನು, ಅವರ ಸೇವೆಯನ್ನು ಎಲ್ಲವನ್ನು ನೆನೆಸ್ಕೊಂಡು ಅವರಿಗೋಸ್ಕರ ಪ್ರಾರ್ಥಿಸಬೇಕೆಂಬುದಾಗಿ ಪಾಸ್ಟರ್ ಸುನಿಲ್ ಜಾನ್ ಡಿಸೋಜಾ ಅವರಲ್ಲಿ ಕೇಳಿಕೊಳ್ತೇನೆ. ಪ್ರಿಯರೇ, ಪಾಸ್ಟರ್ ಜಾರ್ಜ್ ಸ್ಟೀವನ್ ಡಿಸೋಜಾ ಇವತ್ತು ನಮ್ಮ ಮಧ್ಯದಲ್ಲಿದ್ದಾರೆ. ಇವರನ್ನು ಕರ್ತನ ಸೇವೆಯಲ್ಲಿ ಸನ್ಮಾನಿಸುವಂಥದ್ದು ನಮ್ಮ ಒಂದು ಕರ್ತವ್ಯವಾಗಿದೆ. ಇದಕ್ಕಿಂತ ದೊಡ್ಡ ಸನ್ಮಾನ ಪರಲೋಕಕ್ಕೆ ಕರ್ತನ ದೇಶಸ್ವಾಮಿ ಬಳಿಗೆ ಹೋದಾಗ ಕರ್ತನ ದೇಶಸ್ವಾಮಿ ಮಾಡ್ತಾನೆ. ಅದು ಇವತ್ತು ನಮ್ಮ ಕರ್ತವ್ಯ ನಾವು ಮಾಡಿದ್ದೇವಷ್ಟೇ. ಮತ್ತು ಅವರನ್ನು ಪ್ರೋತ್ಸಾಹಿಸಲಿಕ್ಕೆ ಇಷ್ಟಪಡ್ತೇನೆ. ಅವರ ಸೇವೆಗಾಗಿ ನಾವು ಒಟ್ಟಾಗಿ ಸೇರಿ ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ನಿನ್ನ ಘನ ಸೇವಕರಾಗಿರುವ ಪಾಸ್ಟರ್ ಜಾರ್ಜ್ ಸ್ಟೀವನ್ ಡಿಸೋಜಾ ಅವರನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತಾ ಇದ್ದೇನೆ. ಕಳೆದ 21 ವರ್ಷಗಳಿಂದ ನಂಬಿಗಸ್ತನಾಗಿ ಕರ್ತನೆ ಅವರು ನಡೆದುಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರ. ಕುಟುಂಬವಾಗಿ ಸೇವೆಯಲ್ಲಿರುವಂತೆ ಅವರಿಗೆ ಕೃಪೆ ತೋರಿಸಿದ್ದಕ್ಕಾಗಿ ನಿನಗೆ ವಂದನೆ ಹೇಳ್ತೇನೆ. ಅವರು ಮಾಡುವಂಥ ಒಂದೊಂದು ಸೇವೆಗಳನ್ನು ವಿಶೇಷವಾಗಿ ಆಶೀರ್ವದಿಸಿ ಅವರ ಎಲ್ಲೆಗಳನ್ನು ವಿಸ್ತರಿಸಬೇಕಾಗಿ ಕರ್ತನಿಗೆ ಕೇಳಿಕೊಡ್ತಾನೆ. ಸೇವೆಗೆ ಬೇಕಾದಂತೆಲ್ಲ ಅವಶ್ಯಕತೆಗಳನ್ನು ಸ್ವರ್ಲೋಕದಿಂದ ಸಂಧಿಸಬೇಕಾಗಿ ನಿನ್ನಲ್ಲಿ ಕೇಳಿಕೊಡ್ತೇನೆ ಸ್ವಾಮಿ. ನಿನ್ನ ಶುಭ, ನಿನ್ನ ಕೃಪೆ ಯಾವಾಗಲೂ ಅವನವರ ಕುಟುಂಬವನ್ನು ಹಿಂಬಾಲಿಸುವಾಗ ಸಹಾಯ ಮಾಡು. ಅವರ ಸೇವೆ ಅನೇಕ ಕಡೆಗಳಲ್ಲಿ ವಿಸ್ತರಿಸಲ್ಪಡುವಾಗಿ ಕರ್ತನೆ ಕೃಪೆ ತೋರಿಸಬೇಕಾಗಿ ಕೇಳ್ಕೊಡ್ತೇನೆ. ತಂದೆ, ಮಗ, ಪವಿತ್ರ ಹೆಸರಲ್ಲಿ ಈ ಸೇವಕರನ್ನು ಆಶೀರ್ವದಿಸುತ್ತೇನೆ ಸ್ವಾಮಿ, ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಅಷ್ಟೇ, ಈ ಒಂದು ಸಮಯದಲ್ಲಿ ವೀಕ್ಷಕರಿಗೆ ಏನೆಂದರೆ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಆಸರೆ ಟಿವಿಯ ಸಂಸ್ಥಾಪಕರು ಮತ್ತು ಸಭಾಪಾಲಕರಾದ ಸುನಿಲ್ ಜಾನ್ ಡಿಸೋಜಾ ಅವರನ್ನು ನಾನು ವಂದಿಸುವನಾಗಿದ್ದೇನೆ. ಯಾಕೆಂದರೆ ಅವರು ಇಂಥ ದೇವ ಸೇವಕರನ್ನು ಸನ್ಮಾನಿಸುವಂಥ ಇಂಥ ಕಾರ್ಯಗಳನ್ನು ಅವರು ಹಾಕಿಕೊಂಡು ಆ ಯೋಜನೆಗಳನ್ನು ಸಫಲಪಡಿಸ್ತಾ ಇದ್ದಾರೆ. ದೇವರ ವಾಕ್ಯ ಹೇಳ್ತದೆ, ಪ್ರವಾದಿಯನ್ನು ಸನ್ಮಾನಿಸುವವನಿಗೆ ಪ್ರವಾದಿಗೆ ಬರತಕ್ಕ ಪ್ರತಿಫಲ, ನೀತಿವಂತನಿಗೆ ಸನ್ಮಾನಿಸುವ ನೀತಿವಂತನಿಗೆ ಬರತಕ್ಕ ಪ್ರತಿಫಲ ದೇವರು ಕೊಡ್ತಾನೆ ಎಂಬುದಾಗಿ. ಹೌದು, ದೇವ ಸೇವಕರನ್ನು ಸನ್ಮಾನಿಸುವಾಗ ಖಂಡಿತವಾಗಲೂ ದೇವರ ಆಶೀರ್ವಾದ, ದೇವರ ಕೃಪೆ ಬರ್ತದೆ. ನೀವು ನಿಮ್ಮ ಸಭಾಪಾಲಕರುಗಳನ್ನು, ನೀವು ದೇವ ಸೇವಕರುಗಳನ್ನು ಸನ್ಮಾನಿಸ್ರಿ.
ಅವರ ಮೂಲಕ ನಿಮಗೆ ಆಶೀರ್ವಾದ ಕರ್ತನು ಅನುಗ್ರಹಿಸುವ ಆತನಾಗಿದ್ದಾನೆ. ದೇವರು ನಿಮಗೆ ಒಳ್ಳೇದು ಮಾಡಲಿ. ಪ್ರಿಯ ವೀಕ್ಷಕರೇ, ಈಗಾಗಲೇ ಸನ್ಮಾನಿಸಲ್ಪಟ್ಟಂಥ ಪಾಸ್ಟರ್ ಜಾರ್ಜ್ ಸ್ಟೀವನ್ ಡಿಸೋಜಾ ಇವರು ನಮ್ಮ ಮಧ್ಯದಲ್ಲಿದ್ದಾರೆ. ಫಸ್ಟೇ ತಿರುಗೊಂದಾವರ್ತಿ ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ತಿರುಗೊಂದಾವರ್ತಿ ಸ್ವಾಗತ ಮಾಡ್ತೇನೆ. ಫಸ್ಟ್ ನಾನು ನಿಮಗೆ ಕೆಲವೊಂದು ಕ್ವಶನ್ಗಳನ್ನು ಕೇಳ್ತೇನೆ. ಫಸ್ಟ್ ನಿಮಗೆ ಚಿಕ್ಕಂದಿನಲ್ಲಿ ಸೇವೆ ಮಾಡುವಂಥ ಏನಾದರೂ ಒಂದು ಆಸೆ ಏನಾದರೂ ಇತ್ತ ಭಾಷೆ? ಇಲ್ಲ, ಯಾವ ಆಸೆ ಇರಲಿಲ್ಲ. ಸೇವೆ ಅಂದರೆ ಗೊತ್ತಿರಲಿಲ್ಲ. ಸೇವೆ ಅಂದರೆ ಏನಂತ ಗೊತ್ತೇ ಇರಲಿಲ್ಲ. ಓಕೆ. ಬೈಬಲ್ ಅಂದ್ರೆ ಗೊತ್ತಿಲ್ಲ, ಸೇವೆ ಅಂದರೆ ಗೊತ್ತಿಲ್ಲ, ಎಂಥದ್ದು ಗೊತ್ತಿರಲಿಲ್ಲ. ಅನ್ಯನಾಗಿ ಜೀವಿಸ್ತೆ, ಕ್ರೈಸ್ತನಾದರೂ ಅನ್ಯನಾಗಿ ಜೀವಿಸ್ತಾ ಇದೆ. ಕ್ರೈಸ್ತರಾಗಿದ್ದು ಅನ್ಯನಾಗಿ ಸತ್ಯವೇದಂತೂ ಗೊತ್ತೇ ಇರಲಿಲ್ಲ. ಸತ್ಯವೇ. ಓಕೆ ಅಷ್ಟೇ. ಹಾಗಾದ್ರೆ ನಿಮಗೆ ಸೇವೆ ಈಗ ನೀವು ಸಭಾಪಾಲಕರಾಗಿ ಸೇವೆ ಮಾಡ್ತಾ ಇದ್ದೀರಾ. ಈ ಸೇವೆ ಮಾಡಬೇಕು ಎಂಬಂಥ ಒಂದು ಕರೆ ನಿಮಗೆ ಹೇಗೆ ಬಂತು ಅಷ್ಟೇ? ನಾನು ಕ್ಯಾಥಲಿಕ್ ಚರ್ಚಲ್ಲಿ ಒಂದು ಕಾಟೇಜ್ ಮೀಟಿಂಗಲ್ಲಿ ಹೋದಾಗ ದೇವ್ರು ನನ್ನೊಟ್ಟಿಗೆ ಮಾತಾಡುವಾಗ ನನ್ನ ಮನಸ್ಸಿನಲ್ಲಿ ಈ ಲೋಕದ ಆಸೆ ಇದೆಲ್ಲ ವ್ಯರ್ಥ ಅಂಥೇಳಿ ಅದನ್ನು ತಿಳ್ಕೊಂಡು ಅದರಿಂದೆಲ್ಲ ಹೊರಗೆ ಬಂದು ಏನು ಮಾಡಬೇಕು ಅನ್ನುವಾಗ ನಾನು ಸೇವೆ ಮಾಡಬೇಕು ಅಂತ ನನ್ನ ಹೃದಯದಲ್ಲೇ ಒಂದು ಆಸೆ ಉಂಟಾಯಿತು. ನನಗೆ ಅನೇಕ ಜನ ಹೇಳಿದರು, ಸೇವೆ ಮಾಡ್ತೀಯಾ ನೀನು ಮಾಡ್ತೀಯಾ ಅಂತ. ಆದರೆ ದೇವರು ನನ್ನೊಟ್ಟಿಗೆ ಮಾತಾಡಿ ದೇವರೇ ನನ್ನನ್ನು ಸೇವೆಗೆ ಕರ್ಕೊಂಡು ಬಂದರು. ಫಸ್ಟ್ ಹಾಗಾದರೆ ಸೇವೆಗೆ ಕರೆ ಬಂದ ಕೂಡಲೇ ನೀವು ಸ್ಪಂದಿಸಿದ್ದೀರ ಅಷ್ಟೇ? ಕೂಡಲೇ ಅಥವಾ ಕೂಡಲೇ ಇಲ್ಲ, ಏನು ನೋ ಟೈಮ್. ಅವಾಗಲೇ ದೇವ್ರು ಕರೆದಾಗಲೇ ರೆಡಿ ಸೇವೆಗೆ ಬಂದು ಈಗ ಇದ್ದೇನೆ ಎಲ್ಲ ಮಾರಿಬಿಟ್ಟು ಬಂದ್ಬಿಟ್ಟೆ, ಈಗ ನಾನಿದ್ದೇನೆ ಎಲ್ಲ. ಓಕೆ ಅಷ್ಟೇ. ನೀವು ಸೇವೆಗೆ ಬಂದಂಥ ಆ ಕ್ಷಣದಲ್ಲಿ ನಿಮಗೆ ಆದಂಥ ಅನುಭವ ಯಾವ ರೀತಿ ಇತ್ತು ಅಷ್ಟೇ? ಸೇವೆಗೆ ಬಂದಾಗ ನನಗೆ ಯಾವ ಒಂದು ಬೈಬಲ್ ಕಾಲೇಜ್ ಆಗಲಿ ಬೈಬಲ್ ನಾಲೆಡ್ಜ್ ಆಗಿರಲಿಲ್ಲ. ನಾನು ಒಂದು ಚಿಕ್ಕದಾಗಿ ಆ ಟೈಮಲ್ಲಿ ಒಂದು 7 days ಸ್ಕೂಲ್ ಆಫ್ ಇವ್ಯಾಂಜಲಿಸಮ್ ಅಂತೇಳಿ ಗಿಫ್ಟ್ ಆಫ್ ಹೋಲಿ ಸ್ಪಿರಿಟ್ ಮತ್ತು 5-fold ಮಿನಿಸ್ಟ್ರಿ ಬಗ್ಗೆ ಬ್ರದರ್ ವಿಜಯ್ ಪ್ರಕಾಶ್ ಅಂತೇಳಿ ನನ್ನ ಆ ಸ್ಪಿರಿಚುವಲ್ ಲೀಡ್ರ್ ಅವರು ಶಿವಮೊಗ್ಗದಲ್ಲಿದ್ದಾರೆ. ಅವರು ನನಗೆ ಆ 7 days ಸ್ಕೂಲ್ನ ಅಟೆಂಡ್ ಮಾಡಿದೆ. ಸೊ ಆ ಸ್ಕೂಲಲ್ಲಿ ನಾನೇನು ಮಾಡಿದೆ, ಹೋಲಿ ಸ್ಪಿರಿಟ್ ಅನಾಯ್ಟಿಂಗ್ ನಾನು ರಿಸೀವ್ ಮಾಡಿದೆ. ಸೊ ಆ ಅನುಭವನೇ ನನ್ನನ್ನು ದೇವರ ಸೇವೆಯಲ್ಲಿ ಮುಂದೆ ಕರ್ಕೊಂಡೋಯ್ತು. ಫಸ್ಟ್ ಈವರೆಗೆ ನೀವು ದೇವರ ಸೇವೆ ರಾಜ್ಯ ಕಟ್ಟಡದಾಗ ಯಾವೆಲ್ಲ ರೀತಿಯ ಸೇವೆಗಳು ನೀವು ಮಾಡಿದ್ದೀರ ವರ್ಷ? ಚರ್ಚ್ ಮಿನಿಸ್ಟ್ರಿ ಮೇಯ್ನ್ ನನಗೆ ವಿಷನ್, ಚರ್ಚ್ ಮಿನಿಸ್ಟ್ರಿ, ಚರ್ಚ್ ಪ್ಲಾಂಟೇಷನ್. ಸೊ ಅನೇಕ ಕಡೆಗಳಲ್ಲಿ ಇಂಡಿಪೆಂಡೆಂಟ್ ಪಾಸ್ಟರ್ಸ್ಗಳಿಗೆ ನಾವು 12 ಇಂಡಿಪೆಂಡೆಂಟ್ ಪಾಸ್ಟರ್ಸ್ಗಳಿಗೆ ನಾವೇನು ಮಾಡ್ತಾಯಿದ್ವು, ಸಪೋರ್ಟ್ ಮಾಡ್ತಾಯಿದ್ವು. ಸೊ ಹಾಗೆ ಚರ್ಚ್ಗಳನ್ನು ಪ್ಲಾಂಟ್ ಮಾಡಬೇಕು, ಚರ್ಚ್ಗಳನ್ನು ಇದು ಮಾಡಬೇಕಂತೇಳಿ. ಆಮೇಲೆ ಸುವಾರ್ತೆ ಸೇವೆ, ಹಳ್ಳಿಗಳಲ್ಲಿ ಸುವಾರ್ತೆ ಸೇವೆ, ಟ್ರ್ಯಾಕ್ಸ್ ಡಿಸ್ಟ್ರಿಬ್ಯೂಷನ್, ಹೋಗಿ ಔಟ್ರೀಚ್ ಅಂದರೆ ಬೀದಿಗಳಲ್ಲಿ ಪ್ರಸಂಗ, ಬೀದಿ ಪ್ರಸಂಗ, ಹಳ್ಳಿಗಳಲ್ಲಿ ಪ್ರಸಂಗ, ಇದನ್ನೆಲ್ಲ ಮಾಡ್ಕೊಂಡು ಬರ್ತಾಯಿದ್ದೆ. ಓಕೆ, ಆ ರೀತಿ ಎಲ್ಲ ನೀವು ಸೇವೆ ಮಾಡ್ಕೊಂಡಿದ್ದೀರಿ. ಓಕೆ ಅಷ್ಟೇ. ನೀವು ಈ ಸೇವೆಗೆ ನೀವು ಬಂದವಾಗ ನಿಮಗೆ ನಿಮ್ಮ ಎಲ್ಲ ಜನರಿಂದ ಒಂದು ಉತ್ತಮ ಪ್ರೋತ್ಸಾಹ ಸಿಕ್ಕಿದ ಅಷ್ಟೇ ಅಥವಾ ಏನೋ ನಿರುತ್ಸಾಹದ ಮಾತುಗಳು ಕೂಡ ಕೇಳಲಿಕ್ಕೆ ಸಿಕ್ಕಿದ? ನಮಗೆ ಆ್ಯಕ್ಚುಲಿ ಅದೇ ಕ್ಯಾಥಲಿಕ್ ಚರ್ಚಿಂದನೇ ಸ್ವಲ್ಪ ಅಪೋಸಿಷನ್ ಬಂತು. ಬಿಟ್ಟರೆ ಅಂದರೆ ಬೈಬಲ್ ಬಗ್ಗೆ ಓದುವಾಗ ಅವ್ರು ಹೇಳ್ತಾಯಿದ್ರು, ಇವನು ಜಾತಿ ಬಿಟ್ಟಿದ್ದಾನೆ, ಧರ್ಮ ಬಿಟ್ಟಿದ್ದಾನೆ, ಜಾತಿ ಬಿಟ್ಟಿದ್ದಾನೆ ಅಂತ. ಕುಡಿಬೇಕಾದ್ರೆ ಅವ್ರ ಜಾತಿಯಲ್ಲಿದ್ದೆ, ಕುಡ್ತಾ ಬಿಟ್ಟಾಗ ನಾನು ಜಾತಿ ಬಿಟ್ಟೆ. ಸೊ ಅವ್ರ ಸೇವೆ ಬಗ್ಗೆನೂ ಯಾರು ನನ್ನ ಬಗ್ಗೆ ಮಾತಾಡಲಿಲ್ಲ. ನನಗೆ ಯಾಕಂದರೆ ನನ್ನ ಹತ್ರ ಯಾರೂ ಮಾತಾಡ್ತಾ ಇರಲಿಲ್ಲ. ನಾನು ಹೊರಟಾದ ಜೀವಿತ ಇತ್ತು. ಸೊ ಯಾರು ನನ್ನ ಎದುರುಗಡೆ ಯಾರೂ ಹೇಳೋದಕ್ಕೆ ಬರ್ತಾ ಇರಲಿಲ್ಲ. ಯಾಕಂದರೆ ನಾನು ಕಡ್ಡಿ ತುಂಡು ಮಾಡ್ದಂಗೆ ಮಾತಾಡುವಂಥ ವ್ಯಕ್ತಿ. ಈಗಲೂ ಅಷ್ಟೇ, ಮೊದಲು ಅಷ್ಟೇ, ನಾನು ಯಾರ ಜೊತೆಯಲ್ಲೂ ಮುಲಾಜಿಟ್ಕೊಳ್ಳೋದಿಲ್ಲ. ಸೊ ಅವರಿಗೆ ಆದ್ದರಿಂದ ಯಾರು ನನ್ನನ್ನು ಕೇಳೋದಕ್ಕೆ ಬರಲಿಲ್ಲ. ಸೇವೆ ದೇವ್ರ ಕರಿಬೇಕೆ ಬಂದಾಗ ನಮ್ಮ ತಾಯಿ ಪ್ರೋತ್ಸಾಹ ಮಾಡಿದರು, ನನ್ನ ಪತ್ನಿ ಪ್ರೋತ್ಸಾಹ ಮಾಡಿದರು. ಅಂದರೆ ನನ್ನ ಅನೇಕರು, ನನ್ನ ಚೆರಿಯನ್ ಸ್ಪಿರಿಚುವಲ್ ಫಾದರ್ ಚೆರಿಯನ್ ಅವರು, ವಿಜಯ್ ಪ್ರಕಾಶ್ ಬ್ರದರ್ ಅವರು ಪ್ರೋತ್ಸಾಹ ಮಾಡಿದರು. ಸಾಲಮನ್ ರಾಜ್ ಅಂತೇಳಿ ಚಿತ್ರದುರ್ಗದಲ್ಲಿ ಪಾಸ್ಟ್ ಇದ್ದಾರೆ, ಅವರು ಪ್ರೋತ್ಸಾಹ ಮಾಡಿದರು. ಹೀಗೆ ಭಾಳ ಪ್ರೋತ್ಸಾಹ ಬಂತು. ಪ್ರೋತ್ಸಾಹ ನಿರುತ್ಸಾಹ ಮಾತುಗಳು ಇರ್ತದೆ ಕಮ್ಮಿ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಅಷ್ಟೇ. ನೀವು ಈಗ ತಾನೇ ಹೇಳಿದ್ರಿ ನಿಮ್ಮ ಹೆಂಡತಿ ಒಳ್ಳೆ ಪ್ರೋತ್ಸಾಹ ಮಾಡಿದ್ರಿ ಎಂಬುದಾಗಿ. ನಿಮ್ಮ ಹೆಂಡತಿ ಅಷ್ಟೇ, ಅವರ ಹೆಸರು ಅನಿತಾ ಜಾನೆಟ್ ಡಿಸೋಜ. ಈಗ ಮೊದಲು ಕಾಸ್ಟ, ಅವರು ಕ್ಯಾಥಲಿಕ್ ಕುಟುಂಬದ. ಮೊದಲು ಕಾಷ್ಟ ಅನಿತಾ ಜಾನೆಟ್ ಕಾಷ್ಟ, ಈಗ ಅನಿತಾ ಜಾನೆಟ್ ಡಿಸೋಜ. ಓಕೆ ಅಷ್ಟೇ. ಅವರು ಅಷ್ಟೇ ನಿಮ್ಮ ಸೇವೆಯಲ್ಲಿ ನಿಮ್ಮೊಟ್ಟಿಗೆ ಯಾವ ರೀತಿ ಸಹಕರಿಸ್ತಾರೆ? ಅವರೇ ಸೇವೆಯಲ್ಲಿ ಮುಖ್ಯವಾಗಿ ಪಾರ್ಟ್ ತಗೊಳ್ತಾ ಇದ್ದಾರೆ ಎಲ್ಲ ವಿಷಯದಲ್ಲೂ. ನಾನು ನಮ್ಮ ಸೇವೆಯಲ್ಲಿ ಇವಾಗ ಮ್ಯಾಗ್ಝಿನ್ ಮಿನಿಸ್ಟ್ರಿ ಮಾಡ್ತಾಯಿದ್ದೇನೆ.
ಸೊ ಅದನ್ನ ಸಂಪೂರ್ಣ ಜವಾಬ್ದಾರಿ ಅವಳೇ ತಗೊಳ್ತಾಳೆ. ಆಮೇಲೆ ಚರ್ಚ್ ನನಗೆ ಸಪೋರ್ಟಾಗಿ ಎಲ್ಲ ವಿಷಯದಲ್ಲೂ ಸೇವೆಯಲ್ಲಿ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾಳೆ. ಓಕೆ ಫಸ್ಟ್ ಮಕ್ಕಳಿದ್ದಾರೋ ಅಷ್ಟೇ? ಮಕ್ಕಳು ಇಲ್ಲ, ಆದರೆ ಚರ್ಚಲ್ಲಿ ಈಗ 600 ಮಕ್ಕಳನ್ನು ದೇವರು ಕೊಟ್ಬಿಟ್ಟಿದ್ದಾರೆ. ಸ್ತೋತ್ರ. ಸತ್ಯ. ಮಕ್ಕಳು ಇರುವವರಿಗಿಂತಲೂ ಮಕ್ಕಳಿಲ್ಲದವರು ಮಕ್ಕಳು ಜಾಸ್ತಿ ಅಂತೆ. ಹಾಗೆ ನಮಗೆ ಜಾಸ್ತಿ ಮಕ್ಕಳು ಕೊಟ್ಟಿದ್ದಾರೆ, ಇನ್ನೂ ಕೊಡ್ತಾರೆ ಅಂತ ನಂಬಿಕೆ ಉಂಟು. ಖಂಡಿತ ಅಷ್ಟೇ. ಓಕೆ, ಇದು ನೀವು ಈಗ ಸೇವೆ ಮಾಡುವಾಗ ನೀವು ಸೇವೆಯಲ್ಲಿದ್ದೀರಾ, ಎಷ್ಟು ವರ್ಷ ನೀವು ಸೇವೆ ಮಾಡ್ತಾ ಇದ್ದೀರಾ? ಅಷ್ಟು 21 ವರ್ಷದಿಂದ. 21 ವರ್ಷ ನೀವು ಸೇವೆ ಮಾಡ್ತಾ ಇದ್ದೀರಾ. ಈ 21 ವರ್ಷದ ಸೇವಾ ಅವಧಿಯಲ್ಲಿ ನಿಮಗೆ ಆಗಿರೋ ಒಂದು ಸಂತೋಷದ ಕ್ಷಣ, ತುಂಬ ಕ್ಷಣ, ಆ ಕ್ಷಣ ನನಗೆ ಮರೀಲಿಕ್ಕೆ ಆಗಲ್ಲ ಅಂತ ಒಂದು ಕ್ಷಣ ಯಾವುದಾದ್ರು ನೆನಪುಂಟು ಅಷ್ಟೇ? ನಾನು ಪ್ರಥಮವಾಗಿ ದೇವರ ಆತ್ಮನ ಅಭಿಷೇಕ ಹೊಂದಿದಂಥ ಆ ದಿನ ಇಟ್ಸ್ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್. ಯಾಕಂದರೆ ನಾನು ಎಲ್ಲ ಲೋಕದ ಎಲ್ಲ ಸುಖಗಳನ್ನು ಅನುಭವಿಸಿ ಬಂದಂಥವನು. ಎಲ್ಲ ಸುಖಗಳಲ್ಲಿ ನೋಡಿದಂಥ ಸುಖಕ್ಕಿಂತಲೂ ದೇವರಾತ್ಮನ ಅಭಿಷೇಕ, ಆ ಸುಖನೇ, ಆ ಸಂತೋಷನೇ ಬೇರೆ ಇತ್ತು. ಸೊ ಅದನ್ನು ಇವತ್ತು ಮರೆಯೋದಕ್ಕಾಗೋದಿಲ್ಲ. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಓಕೆ, ಅದೇ ರೀತಿ ಈ ಸೇವೆ 21 ವರ್ಷದ ಸೇವೆಯಲ್ಲಿ ತುಂಬ ದುಃಖಪಟ್ಟಂಥ ಕ್ಷಣ ಯಾವುದು ನೆನಪುಂಟವ ಅಷ್ಟೇ? ತುಂಬ ದುಃಖ ಆಗಿದೆ. ಇಲ್ಲ, ಆ ತುಂಬ ದುಃಖ ಅಂತೇಳಿದ್ರೆ ಸಭೆಯಿಂದ ಮಕ್ಕಳು ಹಿಂಜಾರಿ ಹೋದಾಗ ದುಃಖ ಆಗ್ತಾಯಿತ್ತು, ಅಷ್ಟು ಬಿಟ್ಟರೆ ಬೇರೆ ಯಾವ ದುಃಖನೂ ನನಗೆ ಅನ್ನಿಸ್ಲಿಲ್ಲ. ಕೆಲವು ಸಲ ಸಭೆ ಅಂದಮೇಲೆ, ಒಂದು ಕುಟುಂಬ ಅಂದಮೇಲೆ ಅನೇಕ ಹೋರಾಟಗಳಿರ್ತದೆ. ಸಭಾ ವಿಶ್ವಾಸಿಗಳ ಸಭಾ ಪಾಲಕರ ಮಧ್ಯದಲ್ಲಿ ಸಭಾ ಮಕ್ಕಳು ತಪ್ಪು ಮಾಡ್ತಾ ಇರ್ತಾರೆ. ಸೊ ಅದನ್ನೆಲ್ಲ ಸ್ವಲ್ಪ ದುಃಖ ಅನ್ನಿಸ್ತಾ ಇತ್ತು, ಆದರೆ ದುಃಖನ ಅಂಥ ದೊಡ್ಡ ದುಃಖ ಆಗ್ತಾ ಇರಲಿಲ್ಲ, ಯಾಕಂದರೆ ಅವರನ್ನು ತಿದ್ದಿ ಸರಿ ಮಾಡ್ತಾಯಿದ್ದು. ಬಟ್ ಅವರು ಹಿಂಜಾರಿ ಹೋದಾಗ ಆಗುವಂಥ ವೇದನೆ ಭಾಳ ಆಗ್ತಾಯಿತ್ತು. ಅವರು ಬೇರೆ ಸಭೆಗೆ ಹೋದರೂ ಬೇಜಾರಾಗ್ತಾ ಇರಲಿಲ್ಲ. ನಮ್ಮ ಚರ್ಚ್ ಬಿಟ್ಟು ಬೇರೆ ಚರ್ಚಿಗೆ ಹೋಗ್ದಾಗಲೂ ನಮಗೆ ನೋವಾಗೋದಿಲ್ಲ, ಅಥವಾ ನಮ್ಮ ಬಿಟ್ಟು ಬೇರೆ ಚರ್ಚ್ ಮಾಡಿದಾಗಲೂ ನೋವಾಗಲಿಲ್ಲ. ಅನೇಕರು ನಮ್ಮ ಬಿಟ್ಟು ಚರ್ಚ್ ಬೇರೆದು ಮಾಡಿದರು ನನ್ನ ಜೊತೆಲಿದ್ದಂಥವ್ರು, ಆಗಲೂ ನೋವಾಗೋದಿಲ್ಲ. ಆದರೆ ಹಿಂಜಾರಿ ಹೋದಾಗ ಭಾಳ ದುಃಖ ಪಟ್ಟಿದ್ದೀನಿ, ಭಾಳ ವೇದನೆ ಪಟ್ಟಿದ್ದೀನಿ, ಈಗಲೂ ಪಡ್ತಾ ಇದ್ದೀನಿ. ಅಂದರೆ ಒಂದು ಆತ್ಮ ಹಿಂಜಾರಿ ಪುನಃ ಲೋಕಕ್ಕೆ ಹೋಗುವಾಗ ತುಂಬ ದುಃಖ ಆಗ್ತದೆ. ಹೌದು. ಓಕೆ ಅಷ್ಟೇ. ಓಕೆ ಬಸ್, ಅದೇ ರೀತಿ ನೀವು ಸೇವೆಯಲ್ಲಿ ಆರಂಭದ ಈವರೆಗೆ ಏನಾದರೂ ವಿರೋಧಗಳು ಬಂದಿದ್ದಾವೆ ಅಷ್ಟೇ ಸೇವೆಗೆ? ಕರ್ತನು ನಮಗೆ ಸ್ತೋತ್ರ, ಕರ್ತನು ಎಲ್ಲ ವಿರೋಧಗಳನ್ನು ತಡೆದಿಟ್ಬಿಟ್ಟಿದ್ದಾನೆ. ಏನಿಲ್ಲ, ನೋ ಅಪೋಸಿಷನ್. ಅಪೋಸಿಷನ್ ಏನಿಲ್ಲ, ಇಲ್ಲ. ದೇವರ ಕೃಪೆಯಿಂದ ಇದ್ರೂ ಸಹಿತ ಗೇಟಿಂದ ಒಳಗೆ ಒಳಗೆ ಬರಲಿಕ್ಕೆ ಅಧಿಕಾರ ಇಲ್ಲ. ಒಳ್ಳೆ. ಓಕೆ ಅಷ್ಟೇ. ಅದೇ ಆರ್ಥಿಕ ಕೊರತೆ, ಆರ್ಥಿಕ ಅಂದರೆ ತುಂಬ ಕಷ್ಟ ಅಂತ ಸಮಸ್ಯೆ. ನಮ್ಮ ದೇವರು ರಾಜಾದಿರಾಜನು, ನಾವು ರಾಜನ ಮಕ್ಕಳು. ರಾಜನ ಮಕ್ಕಳು ಯಾವತ್ತೂ ಕೊರತೆಯಲ್ಲಿ ಇರೋದಿಲ್ಲ, ಕೊರತೆ ಪಡೋದು ಇಲ್ಲ. ಯಾಕಂದರೆ ನಮ್ಮ ದೇವರು ಪ್ರಾರಂಭದಿಂದ ಇದುವರೆಗೂ ನಾವು ಕೊರತೆ ಅನ್ನುವಾಗಲೇ ನಮ್ಮ ಕೊರತೆಗಳನ್ನು ನೀಗಿಸ್ತಾ, ನಾವು ಬೇಡುವುದಕ್ಕಿಂತಲೂ ಆಲೋಚಿಸೋದಕ್ಕಿಂತಲೂ ಅತ್ಯಧಿಕವಾಗಿ ಕೊಡ್ತಾ ಇದ್ದಾನೆ. ಯಾಕಂದರೆ ನನ್ನ ದೃಷ್ಟಿ, ನನ್ನ ಮನಸ್ಸು ಯಾವಾಗಲೂ 34ನೇ ಕೀರ್ತನೆ 5ನೇ ವಚನ ಅದು ಹೇಳ್ತದೆ, ಆತನ ದೃಷ್ಟಿಸಿದವರ ಮುಖವು ಪ್ರಕಾಶನ ಹೊಂದಿ ಅವರ ಮುಖ ಲಜ್ಜೆಯಿಂದ ಕೆಡೋದೇ ಇಲ್ಲ. ಸೊ ನನ್ನ ಕಣ್ಣೆಲ್ಲ ದೇವ್ರ ಕಡೆಗೆ ಇಟ್ಟಿರ್ತೀವಿ. ನಾವು ಯಾರನ್ನೂ ಮನುಷ್ಯರನ್ನು ನೋಡೋದಿಲ್ಲ, ಚರ್ಚಿನ ವಿಶ್ವಾಸಿಗಳನ್ನು ನೋಡೋದಿಲ್ಲ, ನಮ್ಮ ನಿರೀಕ್ಷೆ ಎಲ್ಲ ಯೇಸುವಿನ ಮೇಲೆ. ಸೊ ಹಾಗಾದ್ರಿಂದ ಯೇಸು ನಮಗೆ ಬೇಕಾದಂಥ ಎಲ್ಲ ಸಹಾಯಗಳನ್ನು ಪ್ರಾರಂಭದಿಂದ ಇದುವರೆಗೂ, ಪ್ರಾರಂಭದಲ್ಲಿ ನಾವು ಕಷ್ಟ ಅನ್ನಿಸ್ತಾ ಇತ್ತು, ಆದರೆ ಆ ಕಷ್ಟ ಈಗ ನಾವು ಅದಕ್ಕೆ 4ರಷ್ಟು 10ರಷ್ಟು 100ರಷ್ಟು ಸುಖವನ್ನು ದೇವರು ಕೊಟ್ಟಿದ್ದಾರೆ. ಕಷ್ಟ ಬೇರೆಯವರಿಗೂ ಸಹಿತ ಕೊಡುವಷ್ಟು ದೇವರು ನನಗೆ ಕೊಟ್ಟಿದ್ದಾನೆ. ಓಕೆ ಅಷ್ಟೇ. ನಿಮ್ಮ ಈ ಸೇವೆಯ ಕುರಿತು ಒಂದು ನಿಮ್ಮ ದರ್ಶನ ಏನು ಅಷ್ಟೇ? ಚರ್ಚ್ ಮಿನಿಸ್ಟ್ರಿ, ಚರ್ಚ್ ಪ್ಲಾಂಟೇಶನ್, ಆತ್ಮಗಳು ನಶಿಸಿ ಹೋಗುವಂಥ ಆತ್ಮಗಳನ್ನು ದೇವರ ರಾಜ್ಯಕ್ಕೆ ಸೇರಿಸಬೇಕು. ಸೊ ಮೇನ್ ಯೇಸು ಮತ್ತು ನಶಿಸಿ ಹೋಗುವಂಥ ಆತ್ಮಗಳು ನಮ್ಮ ದರ್ಶನ. ಯೇಸು ಅಂದರೆ ಯೇಸುವನ್ನು ದರ್ಶಿಸಬೇಕು. ಎರಡನೇದಾಗಿ ಯೇಸುವಿನ ಬಳಿಗೆ ಜನರನ್ನು ನಡೆಸಬೇಕು. ಇದೇ ದರ್ಶನ, ಇದೇ ಮೇಯ್ನ್. ಅದೇ ಅದೇ ಅಂತ ಆ ಸಭೆಗಳನ್ನು ಕರ್ತನ ಜನರನ್ನು ಕರ್ತನ ಬಳಿಗೆ ನಡೆಸುವ ಒಂದು ದರ್ಶನ. ಓಕೆ ಅಷ್ಟೇ. ಕೊನೆಯದಾಗಿ ನಮ್ಮ ಆಸರ ಟಿವಿ ವೀಕ್ಷಕರಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಸೇವೆ ಮಾಡುವವರು ಅಥವಾ ವಿಶ್ವಾಸಿಗಳು ಯಾರೇ ಆದರೂ ನಮ್ಮ ದೃಷ್ಟಿ, ನಮ್ಮ ಮನಸ್ಸು ಯಾವಾಗಲೂ ದೇವರ ಮೇಲೆ ಇರಬೇಕು. ಯಾರು ದೇವರನ್ನು ದೃಷ್ಟಿಸ್ತಾರೋ ಅವ್ರು ಯಾವತ್ತೂ ಸೋಲು ಅಥವಾ ದುಃಖ ಅನುಭವಿಸೋದಿಲ್ಲ. ಅದೆಲ್ಲ ಬರ್ಬೋದು, ಆದರೆ ಅವೆಲ್ಲವುಗಳ ಮಧ್ಯದಲ್ಲಿ ದೇವರು ನಮಗೆ ಜೊತೆಗಾರನಾಗಿದ್ದು ಆತನು ನಮ್ಮನ್ನು ನಡೆಸ್ತಾನೆ. ಯಾಕಂದರೆ ನನ್ನ ಅನುಭವ, ನಾನು ಸೇವೆ ಪ್ರಾರಂಭದಿಂದ ಹಿಡಿದು ಇದುವರೆಗೂ ನನ್ನ ಸೇವಾ ಜೀವಿತದಲ್ಲಿ ಆಲಯ ಕಟ್ಟುವಾಗಲೂ ಅಥವಾ ಜಾಗ ತಗೊಳ್ಳುವಾಗಲೂ ದೇವರು ನಾನು ಏನು ಪ್ರಾರ್ಥನೆ ಮಾಡಿದ್ದೀನೋ ಅದನ್ನು ಆತನು ಒದಗಿಸಿಕೊಟ್ಟಿದ್ದಾನೆ. ಯಾಕಂದರೆ ಆತನಿಂದ ಕರೆಯಲ್ಪಟ್ಟಂಥವರು
ಕರೆಯಲ್ಪಟ್ಟವರನ್ನು ಆತನು ಯಾವತ್ತೂ ಕೈ ಬಿಡೋದಿಲ್ಲ. ಯಾಕಂದರೆ ನಮ್ಮನ್ನು ಕರೆದಾತನು ನಂಬಿಗಸ್ತನಾಗಿದ್ದಾನೆ. ಆದ್ದರಿಂದ ಕರೆದಾತನ ಮೇಲೆ ನಾವು ನಂಬಿಕೆ ಇಟ್ಟರೆ ಖಂಡಿತವಲ್ಲ 100% ಆತನು ನಮ್ಮೆಲ್ಲ ಕೊರತೆಗಳು ನೀಗಿಸ್ತಾನೆ, ನಮಗೆ ಜಯ ಕೊಡ್ತಾನೆ, ನಮಗೆ ಆಶೀರ್ವಾದ ಮಾಡ್ತಾನೆ. ಇದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಖಂಡಿತವಷ್ಟೇ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು. ನಮ್ಮ ಇಲ್ಲಿ ಬಂದಕ್ಕೆ ಧನ್ಯವಾದಗಳು ಅಷ್ಟೇ. ಪ್ರಿಯ ವೀಕ್ಷಕರೇ, ಹಾನರ್ ಕಾರ್ಯಕ್ರಮದಲ್ಲಿ ಬಂದು ಸನ್ಮಾನ ಹೊಂದಿಕೊಂಡಿರುವಂಥ ಪಾಸ್ಟರ್ ಜಾರ್ಜ್ ಸ್ಟೀವನ್ ಡಿಸೋಜಾ ಇವರ ಒಂದು ಬಗ್ಗೆ ನೀವು ಕೇಳಿದ್ದೀರಿ ವೀಕ್ಷಕರೇ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವ್ಯಕ್ತಿಯೊಂದಿಗೆ ಬರಲಿಕ್ಕಿದ್ದೇವೆ. ಅಲ್ಲಿವರೆಗೆ ತಪ್ಪದೆ ವೀಕ್ಷಿಸಿ ಆಸರೆ TV. ವಂದನೆಗಳು.